ಸವಂತೆ ವರ್ಣನೆ ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲಿ ನೋಡಿದ್ರಲ್ಲ ಬರ್ತ್ಡೇ ವಿಡಿಯೋ ಎಡಿಟಿಂಗು ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಬರ್ತ್ಡೇ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತಂದರೆ ನೋಡಿ, ಇದಕ್ಕೆ ಒಂದು ಆ್ಯಪ್ ಬೇಕಾಗುತ್ತೆ. ಮತ್ತು ಆ್ಯಪು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಒಂದು ಪ್ರಾಜೆಕ್ಟ್ ಲಿಂಕು ಎಲ್ಲಿ ಸಿಗುತ್ತೆ ಅಂದರೆ ಇದಕ್ಕೆ ಪಾಸ್ವರ್ಡ್ ಇರುತ್ತೆ. ಒಂದು 3 ಥರದ ಪಾಸ್ವರ್ಡ್ ಇರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಆ ಪಾಸ್ವರ್ಡ್ನ ಕಲೆಕ್ಟ್ ಮಾಡ್ಕೊಂಡು ಆ ಲಿಂಕ್ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪಾಸ್ವರ್ಡ್ನ ಹಾಕಿದರೆ ಕರೆಕ್ಟ್ ಇರೋ ಪಾಸ್ವರ್ಡು 3 ಸ್ಟೆಪ್ಪು ಇರುತ್ತೆ. ಎರಡೆರಡು ನಂಬರು. ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಪಾಸ್ವರ್ಡ್ ಸಿಗುತ್ತೆ. ವಿಡಿಯೋ ಒಂದು 8 ನಿಮಿಷ ಆಗ್ಬೋದು, 7 ನಿಮಿಷ ಆಗ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ. ಪಾಸ್ವರ್ಡ್ ಅಂತ ಮೆನ್ಷನ್ ಮಾಡಿರ್ತೀನಿ ಬಾಕ್ಸಲ್ಲಿ, ಅದ್ರ ಪಕ್ಕದಲ್ಲೇ ಬಂದು ಹೋಗುತ್ತೆ. ನೀವು ಗಮನಿಸಿಕೊಂಡು ಪಾಸ್ವರ್ಡ್ನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಅದು ಪಾಸ್ವರ್ಡ್ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಯಾವ ಥರ ಎಡಿಟಿಂಗು, ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ಗಳು ಮಾಡ್ಕೋಬೇಕಾಗುತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ಬಂದು ನಿಮಗೆ ತಲುಪ್ತಾವೆ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಿತರರಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಥರ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಲ್ಲ, ಈ ಥರ ಓಪನ್ ಮಾಡ್ಕೊಂಡು ನೋಡಿ, ಇಲ್ಲಿ ಟೆಂಪ್ಲೇಟ್ ಇರ್ತವೆ. ಈ ಟೆಂಪ್ಲೇಟ್ನ ಹೈಡ್ ಮಾಡಿಬಿಡಿ. ಇದು ಲಾಸ್ಟಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಅದನ್ನು ಇಲ್ಲೊಂದು ಸ್ವಲ್ಪ ಇಮೇಜಸ್ಗಳನ್ನ ಆ್ಯಡ್ ಮಾಡಿರ್ತೀನಿ. ಇದು ನಾನು ಕೊಟ್ಟಿರೋಂಥ ಪ್ರಾಜೆಕ್ಟ್ ಲಿಂಕಲ್ಲಿ ಇದೆಲ್ಲ ಆ್ಯಡ್ ಇರಲ್ಲ. ಇವಾಗ ನಾನು ಓಪನ್ ಮಾಡ್ಕೊಂಡಿರೋದಲ್ಲಿ ಒಂದು ಸ್ವಲ್ಪ ಇದು ಹೈಡ್ ಮಾಡಿಲ್ಲ, ಅದಕ್ಕೆ ಅಷ್ಟೇ ಇಟ್ಟಿದ್ದೀನಿ. ನೋಡಿ, ಇವಾಗ ನೋಡ್ತಾ ಇದ್ದೀರಾ, ಇಲ್ಲಿ ಡೇಟ್ ಇರುತ್ತೆ ನೋಡಿ. ಡೇಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಯಾವ ಡೇಟಿಗೆ ಇರುತ್ತೆ ಆ ಡೇಟ್ನ, ಬರ್ತ್ಡೇ ಇರುತ್ತೆ ಆ ಡೇಟ್ನ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಡೇಟ್ ಹಾಕೊಂಡ್ರೆ ಚೇಂಜ್ ಆಗುತ್ತೆ. ಕೆಳಗಡೆ ಬಂದರೆ 25 ಅಂತಿದೆ ನೋಡಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಎಷ್ಟನೇ ವರ್ಷದ ಬರ್ತ್ಡೇ ಇದೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಕೆಳಗಡೆ ಬಂದರೆ ನೇಮ್ ಬರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ಹಾಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಓನಾಗಿ ಹಾಕೋಬೇಕು ನೇಮ್ ಅಂತಂದರೆ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಕ್ಲಿಕ್ ಮಾಡಿ ಇಂಗ್ಲೀಷ್ ವರ್ಡ್ಸ್ ನಾನು ಕನ್ನಡ ಇಟ್ಟಿರ್ತೀನಿ, ಇಂಗ್ಲೀಷ್ ವರ್ಡ್ನ ನೀವು ಇಟ್ಕೊಳ್ಳಿ. ಇಲ್ಲಿ ನೀವು ಕನ್ನಡದಲ್ಲಿ ಏನು ಬೇಕಾದ್ರೂ ಬರ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಕನ್ನಡದಲ್ಲಿ ಅಂದರೆ ಇದು ಒಂದು ಸ್ವಲ್ಪ ಬ್ಲರ್ ಆಗಲ್ಲ ಇಮೇಜಸ್ಸು, ಟೆಕ್ಸ್ಟ್ಗಳೆಲ್ಲ. ನೋಡಿ, ಈ ಥರ ಕನ್ನಡ. ನೀವು ವೆಬ್ಸೈಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅರವಿಂದ ಶಂಕರ್ ವೆಬ್ಸೈಟ್ಗೆ ಹೋಗಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಕನ್ನಡದಲ್ಲಿ ಹಾಕೋಬೋದು. ನೋಡಿ, ಸೋನು ಅಂತ ಬರ್ತಿದ್ದೀನಿ. ಮತ್ತು ಡೇಟನ್ನು ಚೇಂಜ್ ಮಾಡಿದ್ದೀನಿ. ಇಲ್ಲಿ ಇದು ಯಾವುದು ನೀವು ಚೇಂಜ್ ಮಾಡೋಂಗಿಲ್ಲ. ಇದೆರಡು. ಇಲ್ಲಿ ನೀವೇನಂತಂದರೆ ನೇಮ್ನ ಒಂದು ಎಷ್ಟನೇ ಡೇಟು ಮತ್ತು ಎಷ್ಟನೇ ಬರ್ತ್ಡೇ ಅದೊಂದು ಚೇಂಜ್ ಮಾಡಬೇಕು. ಇವಾಗ ಫೋಟೋ ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಫೋಟೋನ ನೀವು ಹಾಕ್ಕೊಳ್ಬೇಕಾಗುತ್ತೆ. ಫೋಟೋ ನೋಡಿ, ಈ ಥರ ಸುಮ್ಮನೆ ಡೆಮೋ ತೋರ್ಸೋಕೆ ನಿಮಗೆ ಫೋಟೋ ಹಾಕಿದ್ದೀನಿ. ಅದನ್ನು ನೋಡ್ತಾ ಇದ್ದೀರಲ್ಲ. ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ರೆ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವ ಬರ್ತ್ಡೇ ಮಾಡ್ತಾ ಇರ್ತೀರ ಅವ್ರದ್ದು ಫೋಟೋಗಳನ್ನ ಸಿಂಗಲ್ ಫೋಟೋಗಳಿದ್ರೆ ಹಾಕಿ. ಈ ಥರ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ. ಒಂದು ಸ್ವಲ್ಪ ಮೇಲ್ಗಡೆ ತಗೊಳ್ಳಿ ಫೋಟೋನ. ನೋಡಿ, ಈ ಥರ ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ನೀವು ಫೋಟೋನ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ. ಈ ಥರ ಫೋಟೋನ ಚಾಯ್ಸ್ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿರಲಿಲ್ಲ ಅಂದರೆ ಮೇಲ್ಗಡೆ ಹೋಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ.
ನೋಡಿ ಈ ತರ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಈ ತರ ಇಲ್ಲಿದೆ ನೋಡಿ, ಸ್ವಲ್ಪ ಇದನ್ನ ಈ ಕಡೆ ತಗೊಂಡ್ಬಿಡಿ, ಕರೆಕ್ಟಾಗಿ ಸೆಟ್ ಆಗುತ್ತೆ ಫೋಟೋ. ನೋಡಿ ಈ ತರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಲ್ಲ, ಮತ್ತೆ ಬೇರೆ ಬೇರೆ ಫೋಟೋನ ಚೇಂಜ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ. ನೋಡಿ ಎಷ್ಟು ಸ್ಮೂತ್ಲೆಸ್ ಆಗಿ ಫೋಟೋಗಳು ಕಾಣಿಸ್ತಾ ಇದಾವೆ. ಒಂದ್ ಸ್ವಲ್ಪ HD ಕ್ವಾಲಿಟಿ ಮಾಡ್ಕೊಂಡ್ರೆ ಚೆನ್ನಾಗಿ ನಿಮ್ಗೆ. ನೋಡಿ ಈ ಕಲರ್ಗಳೆಲ್ಲ ನಾನು ಮೊದಲೇ ಆ್ಯಡ್ ಮಾಡಿರ್ತೀನಿ. ನೀವು ಏನು ಕಲರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಸ್ವಲ್ಪ ಜೂಮ್ ಆದ್ರೆ ಜೂಮ್ ಔಟ್ ಮಾಡ್ಕೊಳ್ಳಿ. ಈ ತರ ಮೇಲ್ಗಡೆ ಎತ್ತಿ, ಮತ್ತೆ ಇದು ತರ ಮೇಲ್ಗಡೆ ಎತ್ತಿ ಕೆಳಗಡೆ ತಗೊಂಡ್ ಬನ್ನಿ. ಇದನ್ನ ಈ ಕಡೆ ಎತ್ತಿ ಜೂಮ್ ಔಟ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಲ್ಲ, ನೋಡಿ ಇವಾಗ ಆ ಫೋಟೋನ ಸ್ವಲ್ಪ ಸರಿ ಮಾಡ್ಬೇಕು ಇದಕ್ಕೆ. ನೋಡಿ ಇವಾಗ ಸರಿ ಆಯ್ತು, ಕರೆಕ್ಟ್ ಆಗಿ ಕುತ್ಕೊಂಡಿದೆ ಫೋಟೋನ. ನೋಡ್ತಾ ಇದೀರಲ್ಲ, ಇದೇ ತರ ಎಲ್ಲಾ ಫೋಟೋನು ಚೇಂಜಸ್ ಮಾಡ್ಕೊಳ್ಳಿ. ಚೇಂಜಸ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟಿಂಗ್ ಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಂ ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂತ ಆಡಿಯೋನ ಚೂಸ್ ಮಾಡ್ಕೊಳ್ಳಿ. ಇದು ನಾನು 30 ಸೆಕೆಂಡ್ ವರೆಗೂ ಕೊಟ್ಟಿರ್ತೀನಿ. ಅಲ್ಲಿವರೆಗೂ ಆಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಂಡು ರೈಟ್ ಸೈಡ್ ಇರೋದನ್ನ ಟ್ರಿಮ್ ಮಾಡ್ಕೊಂಬಿಡಿ, ಕಟ್ ಮಾಡ್ಕೊಂಡು ನೋಡಿ ಬ್ಲಾಕ್ ಟೆಂಪ್ಲೇಟ್ ಹೈಡ್ ಮಾಡಿರ್ತೀನಲ್ಲ, ಅದನ್ನ ಓಪನ್ ಮಾಡ್ಕೊಂಬಿಡಿ. ನೋಡ್ತಾ ಇದೀರಲ್ಲ ಇವಾಗ, ನೋಡಿ ವಿಡಿಯೋಗಳು ಯಾವ ತರ ಬಂದಿದೆ. ಮತ್ತೆ ನೀವು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಇದೆ ನೋಡಿ, ಇಲ್ಲಿ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಮೇಲೆ ಕ್ಲಿಕ್ ಮಾಡಿ, ರೆಡ್ ಕಲರ್ ಇದೆ ನೋಡಿ. ಇಲ್ಲಿ ನಾನು ಬ್ಲೂ ಕಲರ್ ಹಾಕ್ತೀನಿ. ನೋಡಿ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ ತರನು ಚೇಂಜಸ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಯಾವ್ದಾವ್ದು ಕಲರ್ ಬೇಕು ನಿಮ್ಗೆ ಇಷ್ಟ ಆಗುವಂತ ಕಲರ್ನ ಚೂಸ್ ಮಾಡ್ಕೋಬಹುದು. ನೋಡ್ತಾ ಇದೀರಲ್ಲ, ಈ ಲೇಯರ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿರುವಂತ ಕಲರ್ನ ಚೂಸ್ ಮಾಡ್ಕೊಂಡು ಎಲ್ಲದಕ್ಕೂ ಎಷ್ಟು ಫೋಟೋ ಆಡ್ ಮಾಡಿರ್ತೀವಿ ಅಷ್ಟು ಫೋಟೋದಕ್ಕೂ ಈ ಕಲರ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಕಲರ್ ಚೇಂಜ್ ಮೇಲೆ ಕ್ಲಿಕ್ ಮಾಡೋದು, ಕಲರ್ ಚೇಂಜ್ ಆಗುತ್ತೆ. ನೋಡ್ತಾ ಇದೀರಲ್ಲ, ಓಕೆ. ಈ ಮೂಲೆಯಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಿಡಿಯೋ 1080 ಆಲ್ಮೋಸ್ಟ್ ಜಾಸ್ತಿ ಜನಕ್ಕೆ ಡೌನ್ಲೋಡ್ ಆಗೋದಿಲ್ಲ. ಯಾಕಂತಂದ್ರೆ ನಿಮ್ಮ ಫೋನು 4K ಕ್ವಾಲಿಟಿ ಫೋನು ಅಟ್ಯಾಚ್ ಆಗಿದ್ರೆ ಮಾತ್ರ ಇದು ಫುಲ್ ಸ್ಕ್ರೀನ್ 1080 ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂತಂದ್ರೆ 720 ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಆಗುತ್ತೆ. ಮತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ಸೈಜ್ ಇದೆ ನೋಡಿ, ಇಲ್ಲಿ ಬಂದ್ರೆ ಈ ಸೈಜು 9x16 ಮ್ಯಾಗ ಇದೆ ಬರುತ್ತೆ. ಆಲ್ಮೋಸ್ಟ್ ಮೂಲೆಯಲ್ಲಿ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ 1080 ಬರುತ್ತೆ. ಮತ್ತೆ ಅದೇ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಸ್ಕ್ರೀನ್ ಇಟ್ಕೊಂಡ್ಬಿಟ್ರೆ 1080 ಇಂಟು ನೋಡಿ 2346 ಈ ತರ ಮಾಡ್ಕೊಂಡು ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಇದೆಲ್ಲಾನು ಕೆಳಗಡೆ ಜರುಗಿಸ್ಕೊಂಡು ಈ ತರನು ಮಾಡ್ಕೋಬಹುದು ನೀವು. ಅಂದ್ರೆ ಇದು 1080 ಅಟ್ಯಾಚ್ ಆಗಲ್ಲ ಜಾಸ್ತಿ ಜನಕ್ಕೆ. ಫುಲ್ ಸ್ಕ್ರೀನ್ ಇದ್ರೆ 720 ಆದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ವಿಡಿಯೋ ಹೇಗಿತ್ತು ಮತ್ತೆ ಏನ್ ತಿಳಿದಿದೆ ಏನ್ ತಿಳಿದಿಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.